ಇವತ್ತು ರಾಜ್ಯದ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ರೈತರಿಗೂ ಕೂಡ ನೇರವಾಗಿ ಮುಟ್ಟುವಂತಹ ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ಜೊತೆ ಇದ್ದಾರೆ ನಮ್ಮ ಔಟ್ಪುಟ್ ಎಡಿಟರ್ ಆದಂತಹ ಮಂಜುನಾಥ್. ವೆಲ್ಕಮ್ ಮಂಜುನಾಥ್. ಥ್ಯಾಂಕ್ ಯು ಚಿತ್ರ. ಸೊ ನಾನಿವಾಗ ಹೇಳಿದಂತಹ ವಿಚಾರ ಬಂದು ಬೆಸ್ಕಾಂ ಖಾಸಗೀಕರಣ ವಿಚಾರ. ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದರ ಏರಿಕೆಯ ಭೀತಿ ಕೂಡ ಎದುರಾಗ್ತಾ ಇದೆ, ಖಾಸಗೀಕರಣ ಮಾಡ್ತೀವಿ ಅಂತಾನೂ ಹೇಳಲಾಗ್ತಾ ಇದೆ. ಇದು ಜನರಿಗೆ ಯಾವ ತರ ಆಗಿದೆ ಅಂದ್ರೆ ಶಾಕ್ ಮೇಲೆ ಶಾಕ್, ಯಾವ್ದನ್ನು ತಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಮೊದಲನೇದಾಗಿ ನಾವು ಮಾತನಾಡೋದಾದ್ರೆ ಖಾಸಗೀಕರಣದ ಸ್ವರೂಪ, ಅದು ಸರ್ಕಾರ ತೆಗೆದುಕೊಂಡಿರುವಂತಹ ಉದ್ದೇಶ, ಆ ನಿರ್ಧಾರದ ಉದ್ದೇಶ ಆದ್ರೂ ಏನು ಅಂತ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಖಾಸಗೀಕರಣ ಬೇರೆ ಬೇರೆ ತೆರನಾದಂತಹ ಅರ್ಥವನ್ನ ಕೊಡುತ್ತೆ, ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬರ್ತಕ್ಕಂಥ ಚಿತ್ರ. ಆದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ನೋಡುವಂತದ್ದಾದ್ರೆ ವಿದ್ಯುತ್ ಒಂದು ಪ್ರಸರಣದ ಒಂದು ಖಾಸಗೀಕರಣದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ವಿದ್ಯುತ್ ಅನ್ನ ಸಂಪೂರ್ಣವಾಗಿ ಖಾಸಗಿ ಒಡೆತನಕ್ಕೆ ಕೊಡ್ತೀವಿ ಅನ್ನುವಂಥದ್ದು, ಅಥವಾ ವಿದ್ಯುತ್ತಿನ ಉತ್ಪಾದನೆ, ಪ್ರಸರಣ ಮತ್ತು ವಿತರಣೆ ಇಷ್ಟನ್ನ ಮಾತ್ರ ಖಾಸಗೀಕರಣಕ್ಕೆ ಕೊಡ್ತೀವಿ ಎನ್ನುವಂತಹದ್ದನ್ನ ಸ್ಪಷ್ಟವಾಗಿ ಸರ್ಕಾರ ಹೇಳಬೇಕಾಗಿದೆ. ಆದ್ರೆ ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಇನ್ನ ಈ ಒಂದು ವಿದ್ಯುತ್ ಉತ್ಪಾದನೆ ಅಥವಾ ಪ್ರಸರಣ ಮಾಡ್ತೀವಿ ಅನ್ನುವಂತಹದ್ದು ಒಂದಿಷ್ಟು ಪರ ಮತ್ತೆ ವಿರೋಧ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕೂಡ ನಾವು ತುಮಕೂರಿನಲ್ಲೂ ಕೂಡ ಒಂದಿಷ್ಟು ಬೆಸ್ಕಾಂನ ಸಿಬ್ಬಂದಿಗಳು, ಎಸ್ಕಾಂನ ಸಿಬ್ಬಂದಿಗಳು, ಕೆಬಿಟಿಎಸ್ ನೌಕರರು ಕೂಡ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮುಂಬರ್ತಕ್ಕ ದಿನಗಳಲ್ಲಿ ನಮ್ಮ ಒಂದು ಉದ್ಯೋಗಕ್ಕೆ ಕುತ್ತು ಬೀಳುತ್ತೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ತರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಮಾಡಿದಂತಹದ್ದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಧಕ ಬಾಧಕಗಳನ್ನ ಕೂಡ ನೋಡ್ಬೇಕಾಗತ್ತೆ ಚಿತ್ರ ಇಲ್ಲಿ. ಈಗ ಗ್ರಾಮೀಣ ಭಾಗದ ಜನರು ಅಂದ್ರೆ ರೈತರು ಏನಿರ್ತಾರೆ ಅವರಲ್ಲಿ ಒಂದು ದೊಡ್ಡ ಆತಂಕ, ಖಾಸಗೀಕರಣ ಅನ್ನುವಂಥದ್ದು ಆಗ್ಬಿಟ್ರೆ ರೈತರ ಕೃಷಿ ಪಂಪ್ ಸೆಟ್ ಗಳೇನಿರುತ್ತೆ ಅದಕ್ಕೆ ವಿದ್ಯುತ್, ಉಚಿತ ವಿದ್ಯುತ್ ಈಗೇನ್ ಸರ್ಕಾರ ಘೋಷಣೆ ಮಾಡಿದೆ ಅದು ಮುಂದುವರಿಯುತ್ತಾ ಇಲ್ವಾ? ಸೊ ಇದು ಬಹುದೊಡ್ಡ ಒಂದು ಸಮಸ್ಯೆ ಅವರಿಗೆ ಉಂಟಾಗಿರುವಂತ ಒಂದು ಪ್ರಶ್ನೆ. ಇದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ಹಿಂದೆ ಕೂಡ BSNL ಅಂತ ಇತ್ತು. BSNL ಆರಂಭದಲ್ಲಿ ಬಂದಂತ ಸಂದರ್ಭದಲ್ಲಿ ಅದಾದ ನಂತರ ಒಂದು ಖಾಸಗಿ ಆಗಿರ್ತಕ್ಕಂಥವ್ರು ಕೂಡ ನೆಟ್ವರ್ಕ್ ಕೊಡೋದಕ್ಕೆ ಆರಂಭ ಮಾಡಿದ್ರು. ಅದಾದ್ಮೇಲೆ ರಿಲಯನ್ಸ್ ಬಂತು, ವೋಡಾಫೋನ್ ಆಗಿರೋದು, ಬೇರೆ ಬೇರೆ ನೆಟ್ವರ್ಕ್ಗಳೆಲ್ಲ ಕೂಡ ಬಂದಾದ್ಮೇಲೆ BSNL ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಸ್ಥಾನದಲ್ಲಿದೆ ನೋಡ್ಬೇಕಾಗತ್ತೆ. BSNL ಸಿಮ್ಗಳನ್ನ ಆರಂಭದಲ್ಲಿ ಸಾಕಷ್ಟು ಜನ ಬಳಸ್ತಾ ಇದ್ರು, ಯಾರು ಕೂಡ ಈಗ ಉಪಯೋಗಿಸ್ತಾ ಇಲ್ಲ. ನೆಟ್ವರ್ಕ್ ಅಲ್ಲಿ ನಾವು ಏನೇ ಸ್ಪೀಡ್ ಕೊಡ್ತೀವಿ, ನಾವೇನೇ ಕೂಡ ಉತ್ತಮವಾದ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಯಾರು BSNL ಕಡೆ ತಿರುಗಿ ನೋಡ್ತಾ ಇಲ್ಲ. ಒಂದು ಕಡೆ ಸೌಲಭ್ಯ, ಮತ್ತೊಂದು ಕಡೆ ಸರ್ಕಾರಿ ಒಡೆತನದ ಸಂಸ್ಥೆ ಅವನತಿ, ಇಂತಹದೊಂದು ಸಮಸ್ಯೆ ಬೆಸ್ಕಾಂ ಅಥವಾ ವಿದ್ಯುತ್ ಇಲಾಖೆಯಲ್ಲೂ ಕೂಡ ನಿಗಮದಲ್ಲೂ ಕೂಡ ಬರುತ್ತೆ ಅನ್ನುವಂತಹ ಆತಂಕ ಎಲ್ಲ ಒಂದ್ ಕಡೆ ಒಂದಿಷ್ಟು ಜನರಿಗೆ ಕಾಡ್ತಾ ಇದೆ. ನೀವು ಹೇಳ್ತಾ ಇದ್ರಿ ರೈತರ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ. ಅಂದ್ರೆ ರೈತರ ವಿಚಾರ ಅಂತ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಈಗ ನೀವೆಲ್ಲ ಕೂಡ ಗಮನಿಸಿದ್ದೀರಾ, ರೈತರ ಪಂಪ್ ಸೆಟ್ ಗಳಿಗೆ ಉಚಿತವಾದಂತಹ ವಿದ್ಯುತ್ ಅನ್ನ ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ಉಚಿತವಾಗಿರತಕ್ಕಂತಹ ವಿದ್ಯುತ್ ಇಲ್ಲಿವರೆಗೂ ಅಂದ್ರೆ ಆರಂಭದಲ್ಲಿ ಇಲ್ಲಿವರೆಗೂ ಕೂಡ ಉಚಿತವಾದಂತಹ ವಿದ್ಯುತ್ ಸಿಕ್ಕಿದೆ. ಆರಂಭದಲ್ಲಿ ಸಾಕಷ್ಟು ಜನ ಸರ್ಕಾರಗಳು ಬದಲಾದಾಗ ಮೀಟರ್ ಹಾಕಬೇಕು ಅನ್ನುವಂತಹ ವಿಚಾರಗಳು ಬಂತು. ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಹೋರಾಟಗಳಾಯ್ತು. ಈ ಒಂದು ಬೆಳವಣಿಗೆಗಳಾದ್ಮೇಲೆ ಕೂಡ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರ ಸೈಲೆಂಟ್ ಆಯಿತು, ಯಾವುದೇ ಮೀಟರ್ ಗಳನ್ನ ಅಳವಡಿಕೆ ಮಾಡಲಿಲ್ಲ. ಹೀಗಾಗಿ ಒಂದು ಮೀಟರ್ ಅಳವಡಿಕೆ ಮಾಡಲಿಲ್ಲ, ಇದು ರೈತರಿಗೆ ಸಂಬಂಧಪಟ್ಟಿದ್ದು. ಇನ್ನು ಒಂದಿಷ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಬಡವರ ವಿಚಾರಕ್ಕೆ ಬಂದಾಗ ಒಂದಿಷ್ಟು ಭಾಗ್ಯ ಜ್ಯೋತಿ ಅಂತ ಹೇಳಿ ಸಾಕಷ್ಟು ಮನೆಗಳಿಗೆ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ. ಉಚಿತವಾಗಿರ್ತಕ್ಕಂಥ ವಿದ್ಯುತ್ ಕೊಟ್ಟಿರ್ತಕ್ಕಂಥದ್ದು ಒಂದಿಷ್ಟು ರೈತರ ಪಂಪ್ ಸೆಟ್ ಗಳಿಗೆ ಒಂದು ಸಬ್ಸಿಡಿ ದರದಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಸಬ್ಸಿಡಿ ಸಿಗುತ್ತಾ ಇಲ್ವಾ, ಅಥವಾ ಹೊಸ ಕೃಷಿ ಯೋಜನೆಗೆ ನಾವು ಅದನ್ನ ಪಡ್ಕೊಳ್ಬಹುದಾ ಹೇಗೆ ಅಂತ ಹೇಳಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಉದ್ಯಮವನ್ನು ಆರಂಭ ಮಾಡ್ತಾ ಇದ್ದಾನೆ ಅಥವಾ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಲಾಭ ಬಿಟ್ಟು ಬೇರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವಾದ್ರೂ ಸರಿ, ನೀವಾದ್ರೂ ಸರಿ, ಮತ್ತೊಬ್ಬರಾದ್ರೂ ಸರಿ, ನಾವು ಏನೇ ಬಿಸ್ನೆಸ್ ಮಾಡಿದ್ರು ಲಾಭವನ್ನು ಯೋಚನೆ ಮಾಡೋದು. ವಿದ್ಯುತ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಥವಾ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವನು ಕೂಡ ಲಾಭನ ಯೋಚನೆ ಮಾಡೋದು. ಸಬ್ಸಿಡಿ ನಿಂತು ಹೋಗುತ್ತೆ 100%. ಆರಂಭದಲ್ಲಿ ಹೇಳ್ಬೋದು ಅವರು ನಾವು ಕೊಡ್ತೀವಿ, ಇಲ್ಲ ನಾವು ಸಬ್ಸಿಡಿಯನ್ನ ಕೊಡ್ತೀವಿ ಅನ್ನುವಂತಹದ್ದು. ಜೊತೆಗೆ ರೈತರ ಪಂಪ್ ಸೆಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ, ಪಂಪ್ ಸೆಟ್ಗಳಿಗೆ ಉಚಿತವಾದಂತಹ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ಆರಂಭದಲ್ಲಿ. ಎಷ್ಟು ದಿನ ಕೊಡ್ಲಿಕ್ಕೆ ಸಾಧ್ಯ ಉಚಿತವಾಗಿ? ಒಂದು ಕಡೆ ಲೋಡ್ ಶೆಡ್ಡಿಂಗ್ ಅಂತ ಸ್ಟಾರ್ಟ್ ಮಾಡಬಹುದು ಆರಂಭದಲ್ಲೇ. ಈಗ ಎಲ್ಲಿ ಉದ್ಯಮ ಇರುತ್ತೆ ಅಥವಾ ಎಲ್ಲಿ ಲಾಭದಾಯಕ ಇರುತ್ತೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಒಬ್ಬ ಉದ್ಯಮಿ ಆದವನು ಪ್ರಯತ್ನ ಪಡ್ತಾನೆ. ಈಗ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಕೈಗಾರಿಕಾ ಪ್ರದೇಶಗಳಿಗೆ ಉತ್ತಮವಾದ ಸೌಲಭ್ಯ ಕಲ್ಪಿಸ್ತಾನೆ, ವಿದ್ಯುತ್ ಅನ್ನ ಕೊಡ್ತಾನೆ, ನಗರ ಪ್ರದೇಶಗಳು ಉತ್ತಮ ವಿದ್ಯುತ್ ಕಲ್ಪಿಸ್ತಾನೆ. ನಮಗೆ ಗ್ರಾಮೀಣ ಪ್ರದೇಶದಿಂದ ಅಷ್ಟಾಗಿ ಬರ್ತಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಈ ತರನೂ ಆಗ್ಬಹುದು. ವಿದ್ಯುತ್ ದರ ಅನ್ನುವಂತಹದ್ದು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಯೂನಿಟ್ಗೆ ಕೇವಲ 10 ರೂಪಾಯಿ ಇರುವಂತಹ ಸಂದರ್ಭದಲ್ಲಿ ಅದು ಸರ್ಕಾರಿ ಒಡೆತನದ ಆದ್ರೆ ಏಕ್ದಮ್ ಅವ್ರೇನಾದ್ರೂ ಕೂಡ 15 ರೂಪಾಯಿಗೆ
ಏರಿಕೆ ಮಾಡಿದ್ರೆ ಕೂಡಲೇ ಕೂಡ ನಾವು ಅದನ್ನ ವಿರೋಧಿಸ್ತೀವಿ. ಇಲ್ಲ, ನಾವು ಯೂನಿಟ್ಗೆ 10 ರೂಪಾಯಿ ಕೊಡ್ಲಿಕ್ಕೆ 15 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಮಾಡಬೇಕು ಅಂತೇಳಿ ಸರ್ಕಾರ ಅಥವಾ ರೈತರು ಜನಸಾಮಾನ್ಯರ ಒತ್ತಡ ಮಾಡಿದ್ದು ಅವರೇನಾದ್ರು ಕೂಡ 3 ರೂಪಾಯಿ ಕಡಿಮೆ ಮಾಡಬಹುದು. ಅಂದ್ರೆ ಪ್ರೈವೇಟ್ ನವ್ರು ಹೇಗೆ ಕಡಿಮೆ ಮಾಡ್ತಾರೆ? ಇಲ್ಲ, ನನ್ನ ಫಿಕ್ಸ್ ಮಾಡೋದು 15 ರೂಪಾಯಿ, ನೀವು 15 ರೂಪಾಯಿ ಯೂನಿಟ್ ಕೊಡ್ಲೇಬೇಕು ಅಂತ ಹೇಳಿ ಕೂತ್ಕೊಂಡಾಗ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರದಾದ್ರೆ ಪ್ರಶ್ನೆ ಮಾಡಬಹುದು, ಸರ್ಕಾರದಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಇನ್ನೊಂದು ಗ್ರಾಹಕರ ಲಾಭ ಇದರಲ್ಲಿ ಮತ್ತೆ ದರ ಏರಿಕೆಯ ಭೀತಿ ತುಮಕೂರು ಜಿಲ್ಲೆ ದೃಷ್ಟಿಯಿಂದ ನಾವು ಜಸ್ಟ್ ಸುಮ್ಮನೆ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ತುಮಕೂರಿನಂತಹ ಜಿಲ್ಲೆಗಳಲ್ಲಿ ಸದ್ಯ ವಿದ್ಯುತ್ ಕಡಿತ ಸಾಕಷ್ಟು ಕಡೆ ಆಗ್ತಾ ಇದೆ. ಒಂದೊಂದ್ ಕಡೆ ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳಿದೆ. ಈಗ ಖಾಸಗೀಕರಣದಿಂದ ಸ್ಮಾರ್ಟ್ ಮೀಟರ್ ಆಗಿರ್ಬೋದು, ಒಂದು ವೇಗದ ದೋಷ ಉಂಟಾಗ್ಬೋದಾ? ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತಾ ಅಥವಾ ಸಿಗಲ್ವಾ? ಇಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಖಾಸಗಿನವರೇನು ಕೂಡ 100% ಕರೆಕ್ಟ್ ಆಗಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ ಅಂತ ಹೇಳಿ ಬರೋದಿಲ್ಲ. ನಾನು ಎಕ್ಸಾಂಪಲ್ ಅವಾಗಲೇ ಒಂದು ನೆಟ್ವರ್ಕ್ ಬಗ್ಗೆ ಕೊಟ್ಟೆ, ರಿಲಯನ್ಸ್ ಆಗಿರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ ಆಗಿರ್ಬೋದು ಅಂತ ಹೇಳಿ 5G ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಮೊಬೈಲ್ಗಳಲ್ಲಿ 5G ಸಿಗ್ತಾ ಇದೆ? ಎಲ್ಲಾ ಕಡೆನೂ 5G ಸಿಗ್ತಾ ಇದೆಯಾ? ಇದು ಪ್ರಶ್ನೆ. ಈ ರೀತಿಯಾದಂತಹ ಆರಂಭದಲ್ಲಿ ಆಮಿಷಗಳು ನೋಡುತ್ತಾರೆ, ನಾವು ಕರೆಕ್ಟ್ ಆಗಿ ಸರಿಯಾದಂತಹ ಸೌಲಭ್ಯಗಳನ್ನ ಕೊಡ್ತೀವಿ, ಯಾವುದೇ ಸಮಸ್ಯೆ ಇಲ್ಲದ ನಿಟ್ಟಿನಲ್ಲಿ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳಿ. ಅದು ಅಷ್ಟರ ಮಟ್ಟಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಖಾಸಗೀಕರಣದಲ್ಲಿ ನಾವೆಲ್ಲ ಕೂಡ ನೋಡಿದೀವಿ. ಒಂದು ವಿಚಾರ, ಇನ್ನು ದರ ಏರಿಕೆಗೆ ಈಗಾಗಲೇ ಕೂಡ ಮಾತನಾಡಿದೀವಿ. ಸರ್ಕಾರದ ಮಟ್ಟದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಖಾಸಗೀಕರಣಕ್ಕೆ ಹೋದ ಸಂದರ್ಭದಲ್ಲಿ ಅದು ಖಾಸಗಿ ಒಡೆತನದಲ್ಲಿರುತ್ತೆ. ಇಲ್ಲಿ ಒಂದು ವಿಚಾರ, ನಾವು ಎಲ್ಲವೂ ಕೂಡ ನೆಗೆಟಿವ್ ಅಂತ ಹೇಳಿ ತಿಳ್ಕೊಳಕ್ಕಾಗಲ್ಲ, ಅಥವಾ ನೆಗೆಟಿವ್ ಆಗಿ ಪ್ರತಿಯೊಂದು ಕೂಡ ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿಕೆ ಬರೋದಿಲ್ಲ. ಇಲ್ಲಿ ಖಾಸಗಿ ಒಡೆತನಕ್ಕೆ ಏನಾದ್ರು ಹೋಗಿದ್ದೆ ಆದ್ರೆ ಕೆಲವೊಂದು ಕಡೆ ವಿದ್ಯುತ್ ಕಳ್ಳತನ ಆಗ್ತಾ ಇರುವಂತಹದ್ದು ಅಥವಾ ಅಕ್ರಮವಾಗಿ ಸಂಪರ್ಕವನ್ನ ಪಡೆದಿದ್ರೆ ಅದಕ್ಕೆ ಬ್ರೇಕ್ ಆಗುವಂತ ಕೆಲಸ ಮಾಡ್ತಾರೆ. ಇನ್ನು ಹೊಸ ಹೊಸ ತಂತ್ರಜ್ಞಾನಗಳೇನೋ ಬರ್ಬೋದು, ಅದು ವಿದ್ಯುತ್ ಅನ್ನ ಮತ್ತಷ್ಟು ಕೂಡ ಉನ್ನತೀಕರಿಸಿ ವೇಗವಾಗಿ ಕೊಡ್ತಕ್ಕಂಥದ್ದು, ಸಮರ್ಪಕವಾಗಿ ವಿದ್ಯುತ್ ಕೊಡ್ತಕ್ಕಂಥದ್ದು, ಅದಕ್ಕೂ ಕೂಡ ಒಂದಿಷ್ಟು ಮಾನದಂಡಗಳನ್ನ ಹಾಕಿ ಒಂದು ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಆಗ್ಬೋದು. ಜೊತೆಗೆ ಇಲ್ಲಿ ದರ ಏರಿಕೆಯನ್ನು ಹೊರತುಪಡಿಸಿ ನೋಡಿದ್ರೆ ಒಂದಿಷ್ಟು ಖಾಸಗೀಕರಣ ಮಾಡೋದ್ರಿಂದ ಉತ್ತಮ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿದ್ದು ನೆಗೆಟಿವ್ ಆಗುತ್ತೆ, ಕಂಪ್ಲೀಟ್ ಆಗಿದ್ದು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಎಸ್, ಈಗ ಬೆಸ್ಕಾಂ ನಲ್ಲಿ ಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, ಕಾಯಂ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಖಾಸಗೀಕರಣ ಆದ್ರೆ ಅವರ ಉದ್ಯೋಗದ ಭದ್ರತೆ ಆಗಿರ್ಬೋದು, ವೇತನ ನಿಯಮಾವಳಿಗಳು ಏನಿರುತ್ತೆ ಇದೆಲ್ಲವೂ ಬದಲಾಗಬಹುದಾ ಅಥವಾ ಅದು ಹಾಗೆ ಮುಂದುವರಿಯುತ್ತಾ? ಒಂದ್ ವೇಳೆ ಬೆಸ್ಕಾಂ ಏನಾದ್ರೂ ಯಶಸ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು? ಇಲ್ಲಿ ಎಸ್ಕಾಂ ಅನ್ನುವಂಥದ್ದು ಕೆಪಿಟಿಸಿ ಅಥವಾ ವಿದ್ಯುತ್ ಅನ್ನ ಪ್ರಸರಣ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ಅದು ಕಂಪ್ಲೀಟ್ ಖಾಸಗೀಕರಣಕ್ಕೆ ಹೋಗಿದ್ದೆ ಆದ್ರೆ ಈಗ ಏನು ಒಂದು ಎ ಗ್ರೇಡ್ ಅಥವಾ ಬಿ ಗ್ರೇಡ್ ಇರತಕ್ಕಂಥ ಅಧಿಕಾರಿಗಳಿರುತ್ತೆ ಅವರನ್ನ ಆಟೋಮೆಟಿಕ್ ಆಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಸರ್ಕಾರ ಮಾಡೇ ಮಾಡುತ್ತೆ. ಉಳಿದಂತಹ ಸಿಬ್ಬಂದಿಗಳನ್ನ ಅಥವಾ ಗುತ್ತಿಗೆ ಆಧಾರದಲ್ಲಿ ಯಾರೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಸಂಸ್ಥೆ ಒಂದು ವೇಳೆ ಅವ್ರನ್ನು ಕೂಡ ಒಂದಿಷ್ಟು ಕಂಟಿನ್ಯೂ ಮಾಡಿ ಅವ್ರನ್ನು ತೆಗೆದುಕೊಂಡು ಅವ್ರನ್ನ ಮುಂದುವರಿಸ್ತೀವಿ ಅನ್ನೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಒಂದು ವಿಚಾರದಲ್ಲಿ. ಇಲ್ಲ, ನಾವು ನಮ್ದೇ ಆದಂತಹ ಟೀಮ್ ಬರುತ್ತೆ, ನಮ್ದೇ ಆದಂತಹ ಟೀಮ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಹೊಸ ರಿಕ್ರೂಟ್ಮೆಂಟ್ ತಗೊಂಡು ನೀವು ಕೇಳಿದಷ್ಟು ಸಂಬಳ ಕೊಡೋಕ್ಕಾಗಲ್ಲ, ನಾವಿಷ್ಟು ಸಂಬಳ ಕೊಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಆಗ್ಬೋದು. ಆ ಸಂದರ್ಭ ಬಂದಾಗ ಒಂದಿಷ್ಟು ಸಿಬ್ಬಂದಿಗಳಾಗಿರ್ಬೋದು ಹೊಸದಾಗಿ ನಾನು ನೇಮಕ ಆಗಬೇಕು ಅಥವಾ ಹೊಸ ಕೆಲಸ ಮಾಡಬೇಕು ಅಥವಾ ನನಗೆ ಇಷ್ಟು ಸಂಬಳ ಬರ್ತಾ ಇದೆ, ಜೀವನವನ್ನು ಕಂಡುಕೊಂಡಿದ್ದೀನಿ, ಸುಮಾರು 5 ವರ್ಷ 10 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ಬೋದು. ಇದನ್ನ ಸರ್ಕಾರ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಚಿತ್ರ. ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಯಾವುದೇ ರಾಜ್ಯ ಆಗಿರ್ಬೋದು, ಸರ್ಕಾರ ಎಷ್ಟರ ಮಟ್ಟಿಗೆ ಖಾಸಗಿ ಒಡೆತನದ ಸಂಸ್ಥೆಗಳ ಮೇಲೆ ಅಥವಾ ಖಾಸಗಿ ಸಂಸ್ಥೆಗಳ ಮೇಲೆ ಒಂದು ನಿಯಮಗಳನ್ನ ರೂಪಿಸಿ ಇದನ್ನ ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹಿಡಿತವನ್ನ ಇಟ್ಕೊಳ್ಳುತ್ತೆ. ಆಗ ಮಾತ್ರ ಒಂದು ಖಾಸಗಿ ಒಡೆತನ ಅನ್ನುವಂಥದ್ದು ಸಕ್ಸಸ್ ಆಗುತ್ತೆ. ಅದು ಯಾವುದೇ ಉದ್ಯಮ ಆಗಿರ್ಬೋದು. ವಿದ್ಯುತ್ ಪ್ರಸರಣ ಅನ್ನುವಂಥದ್ದು ಅಷ್ಟೇನೆ, ಒಂದು ಏಕಾಏಕಿ ದರವನ್ನು ಏರಿಸುವ ಹಾಗಿಲ್ಲ ಅನ್ನುವಂಥದ್ದನ್ನ ಒಂದು ಬಿಗಿಯಾದಂತಹ ಹಿಡಿತ ಇಟ್ಕೊಂಡ್ರೆ ಸರ್ಕಾರ ಆಟೋಮೆಟಿಕ್ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಸರ್ಕಾರವೇ ಲೂಸ್ ಕೊಟ್ರೆ ಅವರು ಏನು ಮಾಲೀಕರು ಇದ್ದಕ್ಕಂಥದ್ದು ಏನು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ಒಪ್ಕೊಂಡು ನಡ್ಕೊಳ್ಬೇಕಾಗತ್ತೆ. ಸೊ ಈಗ ಏಕ್ದಮ್ ಈ ರೀತಿಯಾದಂತಹ ಒಂದು ವಿದ್ಯುತ್ ಖಾಸಗೀಕರಣದ ನಿರ್ಧಾರ ಏನಿದೆ ಇದು ಇತರ ರಾಜ್ಯಗಳ ಅನುಭವದ ಪಾಠನ ಅಥವಾ ಇದು ಯಾವ ರೀತಿಯಾದಂತಹ ಒಂದು ನಿರ್ಧಾರ ಅಂತ ಹೇಳಲಾಗ್ತಾ ಇದೆ? ಈಗ ಎಕ್ಸಾಂಪಲ್ ದೆಹಲಿ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಸೊ ಮುಂತಾದ ಬೇರೆ ಬೇರೆ ಭಾಗಗಳಲ್ಲಿ ಖಾಸಗೀಕರಣದ ಫಲಿತಾಂಶ ಯಾವ ರೀತಿ ಇದೆ, ಸೊ ಅದನ್ನ ನೋಡ್ಕೊಂಡು ನಾವು ಈ ತರ ಮಾಡಿದ್ರೆ ಒಂದಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನುವಂತ ಒಂದು ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ಯಾ ಹೇಗೆ? ಇಲ್ಲಿ ಖಾಸಗೀಕರಣ ಅನ್ನುವಂತಹ ವಿಚಾರಕ್ಕೆ ಬಂದಾಗ, ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಬಂದಾಗ, ಒಂದು ನೀವು ಹೇಳದಾಗೆ ದೆಹಲಿ ಮತ್ತು ಒಡಿಶಾ ಎರಡೂ ರಾಜ್ಯಗಳು ಮೊದಲದಾಗಿ ನೋಡ್ಬೇಕಾಗತ್ತೆ. 2002 ಆಸುಪಾಸು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಏನಲ್ಲ ಈ ಒಂದು ಖಾಸಗೀಕರಣ ಅನ್ನುವಂತಹದ್ದು. ಒಡಿಶಾದಲ್ಲಿ 1998ರಲ್ಲೂ ಕೂಡ ಈ ರೀತಿ ಒಂದು ಪ್ರಯತ್ನ ಆಗುತ್ತೆ. ಅದಕ್ಕೆ ವಿರೋಧ ಆದ್ಮೇಲೆ 2020 ಆಸುಪಾಸಿನಲ್ಲಿ ಕೂಡ ಇದನ್ನು ತರ್ತಕ್ಕಂಥದ್ದು.
ದೆಹಲಿಯ ವಿಚಾರದ ಬಗ್ಗೆ ಮಾತನಾಡುವುದು ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರತಕ್ಕಂಥ ಒಂದು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನುವಂತಹದ್ದು ಪ್ರಸ್ತುತ ಒಂದು ಮಾಹಿತಿ. ಅಲ್ಲೂ ಕೂಡ ದರ ಏರಿಕೆಯನ್ನ ಹೊರತುಪಡಿಸಿದ್ರೆ ಮಿಕ್ಕಿದೆಲ್ಲ ಓಕೆ ಅನ್ನುವಂತಹ ರೀತಿಯಲ್ಲೇ ಇದೆ. ಸಮರ್ಪಕವಾಗಿರತಕ್ಕಂಥ ಸಂಪರ್ಕ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಅಥವಾ ಇನ್ನು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವಿಚಾರ ಆಗಿರ್ಬೋದು, ಇಲ್ಲಿ ಒಂದಿಷ್ಟು ಪಾಸಿಟಿವ್ ಸಿಗ್ತಾ ಇದೆ. ಆದ್ರೆ ಅಲ್ಲಿರ್ತಕ್ಕಂಥ ದರ ಏರಿಕೆಯ ಬಿಸಿ ಅಂತಕ್ಕಂಥದ್ದು ಅಲ್ಲೂ ಕೂಡ ಕಾಡಿದೆ. ಸೇಮ್ ಒಡಿಶಾದಲ್ಲೂ ಕೂಡ ಹೌದು. ಒಡಿಶಾದಲ್ಲಿ ಅದೇ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ. ನಾನು ಆಗ್ಲೇ ಹೇಳಿದಾಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಅದರ ಮೇಲೆ ನಿಯಂತ್ರಣ ಹೊಂದಿರುತ್ತೆ, ಅಷ್ಟರ ಮಟ್ಟಿಗೆ ಅದು ಸಮರ್ಪಕವಾಗಿರುತ್ತೆ, ಸರಿಯಾಗಿರುತ್ತೆ. ಅದರನ್ನ ಹೊರತುಪಡಿಸಿ ಉಳಿದಂತಹ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಂಡು ಆದ್ರೆ ಇನ್ನು ಖಾಸಗಿ ಒಡೆತನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗ್ತವೆ ಅಂತ ಹೇಳಿ ನಿರೀಕ್ಷೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಆ ಸಿಬ್ಬಂದಿಗಳು ಹೇಳೋ ಪ್ರಕಾರವಾಗಿ ಇಷ್ಟು ವರ್ಷಗಳ ಕಾಲ ಯಾರು ಇರ್ಲಿಲ್ಲವ, ನಾವೇ ಕೂಡ ಏನ್ ಹಿಡಿದಿದ್ದೀವಿ, ಕೊನೆ ಒಂದು ಕುಗ್ರಾಮಕ್ಕೂ ಕೂಡ ಏನ್ ಹಿಡಿದು ವಿದ್ಯುತ್ ಕೊಡುವಂತ ಕೆಲಸ ಮಾಡಿದ್ದೀವಿ. ಎಲ್ಲ ಆದ್ಮೇಲೆ ಈಗ ನಾವು ಲೈನ್ ಒಂದು ಪ್ರಸರಣ ನಾವು ಹಕ್ಕು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ, ಇಷ್ಟು ವರ್ಷ ನಾವು ಕೆಲಸ ಮಾಡಿದೀವಿ, ಅದನ್ನ ಹಾಗೆ ಉಳಿಸ್ಕೊಡೋದಕ್ಕೆ ಬಿಡಿ ಎನ್ನುವಂತಹ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ. ನೀವು ತುಮಕೂರು ವಿಚಾರ ತೆಗೆದುಕೊಂಡ್ರಿ, ತುಮಕೂರು ಅನ್ನುವಂತಹ ವಿಚಾರಕ್ಕೆ ಬಂದಾಗ ಬೆಂಗಳೂರು ಒಂದು ಟೈರ್ 1 ಸಿಟಿ ಆದ್ರೆ ತುಮಕೂರು ಟೈರ್ 2 ಸಿಟಿ ಆಗುತ್ತೆ. ಇದು ಬೆಳವಣಿಗೆ ಆಗ್ತಿರ್ತಕ್ಕಂಥ ನಗರದ ಮೇಲೆ ಈಗ ದೊಡ್ಡ ಕಂಪನಿಗಳ ಕಣ್ಣು ಬಿದ್ದಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥದ್ರ ಮೇಲೆ ಫೋಕಸ್ ಮಾಡಿದ್ರೆ ನಾವು ಕೂಡ ಲಾಭ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಕೈ ಇಟ್ಟಿದ್ದಾರೆ. ಅದು ಈಗ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲೂ ಕೂಡ ಅರ್ಥ ಆಗುತ್ತೆ ಅದು. ಎಸ್, ಈಗ ವ್ಯಾಪಾರಸ್ಥರ ಕಡೆ ಬರೋಣ, ಕೈಗಾರಿಕೆಗಳ ಕಡೆ ಬರೋಣ, ಮತ್ತೆ ರೈತರು ಈ ಗೃಹ ಬಳಕೆಯ ಎಲ್ಲ ವಿದ್ಯುತ್ ಎಲ್ಲ ಏನ್ ಬಳಸ್ತಾರೆ ಈ ಭಾಗಗಳಲ್ಲಿ, ಅವರ ಒಂದು ಅಭಿಪ್ರಾಯಗಳು ಎಷ್ಟು ಮಟ್ಟಿಗೆ ಇರಬಹುದು ಅಂತ ಹೇಳಿ. ಎಸ್, ಇಲ್ಲಿ ನೀವು ಕೈಗಾರಿಕೆಗಳು ಹೇಳಿದ್ರಿ. ಕೈಗಾರಿಕೆಗಳಲ್ಲಿ ಅದು ಖಾಸಗೀಕರಣ ಆಗಲಿ ಅಥವಾ ಸರ್ಕಾರಿ ಸ್ವಾಮ್ಯದಲ್ಲಿರಲಿ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸೌಲಭ್ಯ. ನೀವು ಎಷ್ಟು ಬಿಲ್ ಹೇಳ್ತೀರೋ ನಾವು ಅಷ್ಟು ಬಿಲ್ ಕಟ್ಟಕ್ಕೆ ರೆಡಿ ಇದೀವಿ, ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಯಾರು ಕೊಟ್ಟರು ಓಕೆ ಅಂತ ಹೇಳ್ತಾರೆ. ಇನ್ನು ಉಳಿದಂತೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ದರ. ಎಲ್ಲೂ ವಿದ್ಯುತ್ ದರ ಕಡಿಮೆ ಇದ್ರೆ ನಾವು ಅದನ್ನ ಮಾತ್ರ ಫೋಕಸ್ ಮಾಡ್ತೀವಿ ಅನ್ನುವಂಥದ್ದು ಮಾತ್ರ ಮೈಂಡಿಗೆ ಇಟ್ಕೊಂಡು ನೋಡ್ಕೊಂತಾರೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅವ್ರಿಗೆ ಬೇಕಾಗಿರೋದು ಲೋಡ್ ಶೆಡ್ಡಿಂಗ್ ಆಗಬಾರ್ದು, ಸಮಸ್ಯೆಗಳಾಗಬಾರ್ದು, ನಮಗೆ ರಾತ್ರಿ ಆದ್ರೆ ಕರೆಂಟ್ ಇರಬೇಕು, ನಮಗೆ ಪಂಪ್ ಸೆಟ್ಗಳಿಗೆ ಕರೆಂಟ್ ಬೇಕು, ಅಷ್ಟನ್ನು ಮಾತ್ರ ಕೇಳ್ತಾ ಹೋಗ್ತಾರೆ. ಉಳಿದಂತೆ ಯಾರು ಕೂಡ ಆಪೋಸ್ ಮಾಡ್ತಕ್ಕಂತಹದನ್ನು ಇದೇ ಆಗ್ತಿರ್ತಕ್ಕಂಥದ್ದು. ನೀವು ಸ್ಟಾರ್ಟಿಂಗ್ ನಲ್ಲಿ ಎಲ್ಲವೂ ಕೂಡ ಉಚಿತವಾಗಿ ಕೊಡ್ತಾರೆ, ಎಲ್ಲವೂ ಕೂಡ ಫ್ರೀಯಾಗಿ ಕೊಡ್ತಾ ಹೋಗ್ತಾರೆ. ಅದಾದ ಮೇಲೆ ನಂತರವೇ ಕೂಡ ಆಗ್ತಕ್ಕಂಥ ದೊಡ್ಡ ಸಮಸ್ಯೆ. ಈಗ ಜಿಯೋ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಆರಂಭದಲ್ಲಿ 2 ವರ್ಷಗಳ ಕಾಲ ಕೊಟ್ಟರು ಜಿಯೋ ಫ್ರೀಯಾಗಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಇದಾದ್ಮೇಲೆ ಕೊಡ್ತಕ್ಕಂಥ 700-800 ರೂಪಾಯಿ ನೀವು 3 months ಪ್ಯಾಕೇಜ್ ಹಾಕಿಸ್ಬೇಕು ಅಂತ ಹೇಳಿದ್ರೆ ಖರ್ಚು ಮಾಡಬೇಕಾಗಿದೆ, 1,000 ಖರ್ಚು ಮಾಡಬೇಕಾಗಿದೆ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಅದು ದೊಡ್ಡ ಸಮಸ್ಯೆ. ಇನ್ನೊಂದ್ ಕಡೆ ಖಾಸಗೀಕರಣ ಅಂತ ಬಂದಾಗ ಅಥವಾ ಒಂದು ಕಂಪನಿ ಮತ್ತೊಂದು ಕಂಪನಿ ಒಂದಿಷ್ಟು ಕಾಂಪಿಟೇಷನ್ ಮೂಲಕವಾಗಿ ಕೆಲವು ಕಡೆ ನಮಗೆ ವಿದ್ಯುತ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಎಲ್ಲೊಂದು ಕಡೆ ದರದಲ್ಲಿ ನಮಗೂ ಕೂಡ ಕಡಿಮೆ ಸಿಗಬಹುದು ಅನ್ನುವಂತಹ ವಿಚಾರ ಬರುತ್ತೆ. ಆದ್ರೆ ದೊಡ್ಡ ಕಂಪನಿಗಳೆಲ್ಲ ಕೂಡ ಸಭೆ ಮಾಡಿ ಮೀಟಿಂಗ್ ಮಾಡಿಕೊಂಡು ನಮ್ಗೆ ಇದೇ ರೀತಿಯಾದಂತಹ ಒಂದು ವಿದ್ಯುತ್ತಿನ ಒಂದು ರೈಟ್ ಇರಬೇಕು ಅನ್ನುವಂತ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಯಾರು ತಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅವ್ರು ಏನ್ ಕೊಡ್ಬೇಕು ಅದನ್ನೇ ಕೊಡ್ತಾರೆ. ಸೊ ಫೈನಲಿ ಈಗ ಸಾರ್ವಜನಿಕರ ಅಭಿಪ್ರಾಯ, ಜನರು ವಿದ್ಯುತ್ ಖಾಸಗೀಕರಣವನ್ನ ಒಪ್ಕೊಳ್ತಾರಾ ಇಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟರ ಮಟ್ಟಿಗೆ ಈ ಒಂದು ವಿಚಾರದ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥ ಆಗಿಲ್ಲ. ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನ ಒಂದಿಷ್ಟು ಏನ್ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಇಷ್ಟು ವರ್ಷಗಳ ಕಾಲ ನಾವು ಕೆಲಸ ಮಾಡಿದೀವಿ, ಕೊಟ್ಟಿದ್ದೀವಿ, ನಿಮ್ಗೆ ವಿದ್ಯುತ್ತನ್ನ ಕೊಟ್ಟಿದ್ದೀವಿ, ಈ ತರ ಸಮಸ್ಯೆಗಳಾಗ್ತಾ ಇದೆ, ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಎತ್ತಬೇಕು ಅಂತೇಳಿ ಜನಸಾಮಾನ್ಯ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಟಾಟಾ ಪವರ್ ಇರ್ಬೋದು ಅಥವಾ ರಿಲಯನ್ಸ್ ಪವರ್ ಇರ್ಬೋದು, ಈಗಾಗಲೇ ಕೂಡ ಸುಮಾರು 700 ಪುಟಗಳಿರ್ತಕ್ಕಂಥ ಒಂದು ಹೊತ್ತಿಗೆಯನ್ನ ಇಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ. ಅದನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದೇನು ಅಬ್ಜೆಕ್ಷನ್ ಇದ್ರೆ ಇದೇ 30ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ ಅಪೀಲ್ ಹಾಕಬೇಕು. ಅಪೀಲ್ ಹಾಕಲಿಲ್ಲ ಅಂತ ಹೇಳಿದ್ರೆ ಆ ಪ್ರೋಸೆಸ್ ಖಂಡಿತವಾಗ್ಲೂ ಕೂಡ ಅದು ಮುಂದೆ ಹೋಗುತ್ತೆ. ಇದ್ರ ಬಗ್ಗೆ ಅಲ್ಲೇ ಡಿಸ್ಕಷನ್ ಮಾಡಿ ಒಂದು ಮನವಿಗೆ ಬರಬೇಕು, ಒಂದು ಅಂತ್ಯಕ್ಕೆ ಬರಬೇಕು ಅಂತೇಳಿ ಈ ಒಂದು ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಖಾಸಗಿ ಆಗುತ್ತೋ ಅಥವಾ ಸರ್ಕಾರಿ ಸ್ವಾಮ್ಯದಲ್ಲಿರುತ್ತೋ ಗೊತ್ತಿಲ್ಲ. ಒಂದು ಪ್ರಶ್ನೆ ಸರ್ಕಾರದ ಹಂತದಲ್ಲಿದ್ದರೆ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬಹುದು, ಅದು ಯಾವ್ದಾದ್ರೂ ಸರಿನೇ, ಅದು ನಮ್ದು ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಅದೇ ಖಾಸಗಿ ಒಡೆತನಕ್ಕೆ ಹೋದ್ರೆ ಅದು ಖಾಸಗಿ ಅವ್ರದ್ದು ಅನ್ನುವಂತಹ ವಿಚಾರ ಬರುತ್ತೆ ವಿನಃ ನಮ್ದು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಜನಸಾಮಾನ್ಯರು ಮುಂದಿನ ಹೆಜ್ಜೆ ಇಡಬೇಕು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿದ್ಯುತ್ ಖಾಸಗೀಕರಣವನ್ನ ಮಾಡೋದಕ್ಕೆ ಹೊರಟಿರುವಂತಹ ವಿಚಾರ ಏನಿದೆ, ಇದು ಎಷ್ಟು ಸರಿ ಎಷ್ಟು ತಪ್ಪು? ಸೊ ಸಂಚಿಕೆಯನ್ನ ವೀಕ್ಷಿಸ್ತಾ ಇರುವಂತರು ಸಹ ಕಮೆಂಟ್ ಮಾಡಬಹುದು, ನಿಮ್ಮ ಒಂದು ಅಭಿಪ್ರಾಯವನ್ನ ಸಹ ನೀವು ತಿಳಿಸಬಹುದು.